ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ರಾವಣನ ತೇಜಸ್ಸನ್ನು ನೋಡಿ ಹನುಮಂತ ಹೇಗೆ ಮೆಚ್ಚಿದನೋ ಹಾಗೆ ರಾವಣನು ತನ್ನ ಮುಂದೆ ನಿಂತಿದ್ದಂತಹ ಹನುಮಂತನನ್ನು, ವಾನರ ಶ್ರೇಷ್ಠನನ್ನು ನೋಡಿ ಒಂದು ರೀತಿ ಅವನಿಗೆ ಹೃದಯದಲ್ಲಿ ಭಯ ಶುರು ಆಗುತ್ತೆ. ತನ್ನ ಮನಸ್ಸಿನಲ್ಲೇ ಯೋಚನೆ ಮಾಡಿದ ರಾವಣ, ಈ ವಾನರ ಯಾರಾಗಿರ್ಬೋದು? ಯಾಕೆ ಇಲ್ಲಿಗೆ ಬಂದ? ಇಂದ್ರ ಏನಾದರೂ ಕಳಿಸಿದಾನ? ಬ್ರಹ್ಮನಿಂದ ಏನಾದರೂ ಕಳಿಸಲ್ಪಟ್ಟಿದ್ದಾನ ಇವನು? ಅಥವಾ ಮಹಾವಿಷ್ಣುವೇ ಇವನನ್ನು ಇಲ್ಲಿಗೆ ಕಳಿಸಿದಾನ ಎಂದೆಲ್ಲ ಯೋಚಿಸ್ತಾನೆ ರಾವಣ. ಅವನಿಗೆ ಹಿಂದೆ ಆದಂಥ ಘಟನೆ ನೆನಪಾಯಿತು. ಹಿಂದೆ ನಾನು ಕೈಲಾಸ ಪರ್ವತವನ್ನು ಎತ್ತಿದಾಗ ನಂದಿಯನ್ನು ನೋಡಿ ನೀನು ಕಪಿಮುಖ ಅಂತ ಹೇಳಿಬಿಟ್ಟಿದ್ದೆ. ಆಗ ನಂದಿ ಹೇಳ್ತು, ಮುಂದೆ ನಿನಗೆ ಕಪಿಯಿಂದಲೇ ನೀನು ವಿನಾಶ ಹೊಂತೀಯಾ ಅಂತ ಹೇಳ್ತು. ಆ ಮಾತೇನಾದರೂ ಇವಾಗ ನಿಜ ಆಗ್ತಾ ಇದೆಯಾ? ಆ ನಂದಿಯೇ ಈ ವಾನರ ರೂಪದಲ್ಲಿ ಬಂದಿದೆಯಾ ಅಂತೆಲ್ಲ ಯೋಚಿಸ್ತಾನೆ. ಕೊನೆಗೆ ತನ್ನ ಮಂತ್ರಿ ಪ್ರಹಸ್ತನಿಗೆ ಹೇಳಿ ಈ ವಾನರನ ವಿವರಗಳನ್ನೆಲ್ಲ ನೀನು ವಿಚಾರಿಸು ಅಂತಾನೆ. ಆಗ ಪ್ರಹಸ್ತ ರಾವಣನ ಆಜ್ಞೆಯನ್ನು ಅನುಸರಿಸಿ ಹನುಮಂತನನ್ನು ಎಲ್ಲ ವಿವರಗಳನ್ನು ಕೇಳ್ತಾನೆ. ನೀನು ಯಾರು? ನೀನು ಯಾಕೆ ಇಲ್ಲಿಗೆ ಬಂದೆ? ಈ ಅಶೋಕವನವನ್ನೆಲ್ಲ ಯಾಕೆ ಹಾಳು ಮಾಡಿದೆ? ನೀನು ಯಾರು ದೂತ ಅಂತೆಲ್ಲ ಕೇಳ್ತಾನೆ. ಆವಾಗ ಹನುಮಂತ ಹೇಳ್ತಾನೆ, ರಾವಣನನ್ನು ಕುರಿತು ಹೇಳ್ತಾನೆ. ರಾವಣ ಇವನೊಬ್ಬ ಸಾಧಾರಣವಾದಂಥ ದೂತ. ನಾನು ಇವನ ಜೊತೆ ನೇರವಾಗಿ ಮಾತಾಡಬಾರ್ದು, ನನ್ನ ಮಂತ್ರಿ ಮಾತಾಡಲಿ ಅಂಥೇಳಿ ಪ್ರಹಸ್ತನಿಗೆ ಹೇಳ್ದ. ಆದರೆ ಹನುಮಂತ ಏನು ಮಾಡ್ದ ಗೊತ್ತಾ? ಪ್ರಹಸ್ತನನ್ನು ನೋಡಿ ಮಾತಾಡಲಿಲ್ಲ, ರಾವಣನನ್ನೇ ನೋಡಿ ಮಾತಾಡ್ದ. ರಾವಣೇಶ್ವರ, ನಾನು ಇಂದ್ರದೂತನೂ ಅಲ್ಲ, ಬ್ರಹ್ಮದೂತನೂ ಅಲ್ಲ, ಮಹಾವಿಷ್ಣುವಿನ ದೂತನಂತೂ ಖಂಡಿತ ಅಲ್ಲ, ಯಮದೂತ ಅಲ್ಲ. ನಾನು ಯಾವ ವೇಷವನ್ನು ಧರಿಸಿ ಇಲ್ಲಿಗೆ ಬಂದಿಲ್ಲ. ನನ್ನ ರೂಪವೇ ಇಂಥದ್ದು. ನಾನು ನಿನ್ನನ್ನು ನೋಡಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಅಶೋಕವನವನ್ನು ಹಾಳು ಮಾಡಿದೆ. ಯಾರೂ ನನ್ನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ನಾನಾಗೇ ಬಂಧಿಸಲ್ಪಟ್ಟಿದ್ದೇನೆ ಅಷ್ಟೇ ಅಂತ ಹೇಳಿ ದಶರಥನಿಂದ ಪ್ರಾರಂಭ ಮಾಡಿ ಲಂಕೆಗೆ ತಾನು ಬರುವವರೆಗೆ ಎಲ್ಲ ವಿವರಗಳನ್ನು ರಾವಣನಿಗೆ ಹೇಳ್ತಾನೆ. ರಾವಣ, ನೀನು ಮಾಡ್ತಾ ಇರೋದು ತಪ್ಪು. ಪರಸ್ತ್ರೀಯನ್ನು ನೀನು ಇಲ್ಲಿ ಕರ್ಕೊಂಡು ಬಂದಿದೀಯಾ, ಅದು ಆ ಸೀತಾದೇವಿಯನ್ನು ಇಲ್ಲಿಗೆ ಅಪಹರಿಸ್ಕೊಂಡು ಬಂದಿದೀಯಾ. ಇದು ಶುದ್ಧ ತಪ್ಪು. ನೀನು ಮಾಡೋದು ತಪ್ಪು. ಈಗಲೂ ಕಾಲ ಮಿಂಚಿಲ್ಲ, ಸೀತೆಯನ್ನು ರಾಮನಿಗೆ ಅರ್ಪಿಸ್ಬಿಡು. ಇಲ್ಲದೇ ಇದ್ದರೆ ನೀನು ಹಾಳಾಗೋದು ಒಂದೇ ಅಲ್ಲ, ನಿನ್ನ ಸೇನಾಧಿಪತಿಗಳು, ಮಂತ್ರಿಗಳು, ಬಂಧು ಮಿತ್ರರು ಎಲ್ಲ ನಾಶ ಆಗಿಬಿಡ್ತಾರೆ. ನೋಡು, ನಾನು ಬೇಕಾದರೆ ಈ ಲಂಕೆಯನ್ನು ಈಗಲೇ ನಾಶ ಮಾಡಬಹುದು, ಆದರೆ ನನಗೆ ರಾಮ ಅದಕ್ಕೆ ಅಪ್ಪಣೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಂತ ಹನುಮಂತ ರಾವಣನಿಗೆ ಎಲ್ಲ ವಿಧವಾದಂತಹ ಧರ್ಮ ಅಧರ್ಮದ ಸ್ವರೂಪಗಳನ್ನೆಲ್ಲ ವಿವರಿಸಿದ. ನನ್ನ ರಾಜ ಸುಗ್ರೀವ ರಾಮನ ಸಖ್ಯ ಆಗಿದ್ದು, ಸುಗ್ರೀವನಿಗೆ ರಾಜ್ಯ ಸಿಕ್ಕಿದ್ದು ಎಲ್ಲದನ್ನು ವಿವರಿಸಿ ರಾಮ ತನ್ನ ಒಂದೇ ಒಂದು ಬಾಣದಿಂದ ವಾಲಿಯನ್ನು ಸಂಹರಿಸಿದಂಥ ವೃತ್ತಾಂತವನ್ನು ಅವನಿಗೆ ಹೇಳ್ತಾನೆ. ಆಗ ರಾವಣನಿಗೆ ಹಿಂದಿನ ಘಟನೆ ನೆನಪಾಗುತ್ತೆ. ಒಂದು ಸಲ ವಾಲಿಯನ್ನು ಏನಾದರೂ ಮಾಡಿ ಸೋಲಿಸಬೇಕು ಅಂತ ರಾವಣ ಕಿಷ್ಕಿಂಧೆಗೆ ಹೋಗ್ತಾನೆ. ಆಗ ವಾಲಿ
ಸಮುದ್ರದಲ್ಲಿ ಸಂಧ್ಯಾ ವಂದನೆ ಮಾಡಿ ಜಪಸ್ಥಾನದಲ್ಲಿ ಕೂತಿರ್ತಾನೆ. ರಾವಣ ಹಿಂದಿನಿಂದ ಈ ವಾಲಿಯನ್ನು ಹಿಡಿದು ಬಿಡಬೇಕು ಅಂತ ಹೋಗ್ತಾನೆ. ಹಿಂದಿನಿಂದ ರಾವಣ ಬಂದಂಥ ವಿಷಯ ವಾಲಿಗೆ ಗೊತ್ತಾಗ್ಬಿಡ್ತು. ಆಗ ತಕ್ಷಣ ಏನು ಮಾಡ್ದ ಅಂದರೆ, ವಾಲಿ ತನ್ನ ಬಾಲವನ್ನು ಹಿಂದಕ್ಕೆ ಹಾಕಿ ರಾವಣನ ಅದರಲ್ಲಿ ಕಟ್ಟಿ ಹಾಕಿಬಿಟ್ಟ. ಆಮೇಲೆ ಆ ಬಾಲದಲ್ಲೇ ಕಟ್ಟಿ ಎತ್ಕೊಂಡು ಒಂದು ಸಮುದ್ರ ಅಲ್ಲ 4 ಸಮುದ್ರದಲ್ಲಿ ಅದ್ದಿ 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 ಎತ್ತಿ ಕೊನೆಗೆ ಕಿಷ್ಕಿಂದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕಿಷ್ಕಿಂದಲ್ಲಿ ಬಿಟ್ಬಿಟ್ಟ. ಮತ್ತೊಮ್ಮೆ ಇವನನ್ನು ನೋಡಿ ಇದೊಂದು ರೀತಿ 10 ತಲೆ ವಿಚಿತ್ರವಾದಂಥ ಪ್ರಾಣಿ ಅಂತ ಹಿಡ್ಕೊಂಡು ಹೋಗಿ ತನ್ನ ಮಗ ಅಂಗದನ ತೊಟ್ಟಿಲ ಮೇಲೆ ಕಟ್ಟಿರ್ತಾನಂತೆ. ಹನುಮಂತ ಈ ಎಲ್ಲ ಮಾತುಗಳನ್ನು ರಾವಣನಿಗೆ ನೆನಪು ಮಾಡ್ದ. ಆದರೆ ರಾವಣನಿಗೆ ವಿಪರೀತ ಕೋಪ ಬಂದ್ಬಿಡ್ತು. ತಕ್ಷಣ ಈ ಕಪಿಯನ್ನು ಕೊಂದುಬಿಡಿ ಅಂತ ಹೇಳಿದ. ಆಗ ಅಲ್ಲಿದ್ದಂತಹ ವಿಭೀಷಣ ಎದ್ದು, ಲಂಕೇಶ್ವರ, ನನ್ನ ಮಾತನ್ನು ಸ್ವಲ್ಪ ಕೇಳು. ಇವನು ದೂತನಾಗಿ ಬಂದಿದ್ದಾನೆ. ದೂತನನ್ನು ಕೊಲ್ಲೋದು ರಾಜಧರ್ಮಕ್ಕೆ ವಿರೋಧ. ಬೇರೆ ಏನಾದರೂ ಶಿಕ್ಷೆ ಕೊಡು ಅಂತ ಹೇಳ್ತಾನೆ. ಆಗ ರಾವಣನಿಗೆ ವಿಭೀಷಣನ ಮಾತು ಸ್ವಲ್ಪ ಪಥ್ಯ ಆಯಿತು. ಸರಿ, ಯೋಚನೆ ಮಾಡಿ, ವಾನರಗಳಿಗೆ ಭೂಷಣಪ್ರಾಯವಾದದ್ದು ಯಾವುದು? ಬಾಲ. ಅದರಿಂದ ಈ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ ಅಂತ ಹೇಳ್ತಾನೆ. ಅದರಂತೆ ರಾಕ್ಷಸರು ಎಲ್ಲ ಬಟ್ಟೆಗಳನ್ನು ತಂದು ಎಣ್ಣೆಯಲ್ಲಿ ಅದ್ದಿ ಆ ಬಾಲಕ್ಕೆಲ್ಲ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ವಾದ್ಯ, ತಮಟೆ, ಶಂಖ ಎಲ್ಲ ಊದಿಕೊಂಡು ಅವನನ್ನು ಲಂಕೆಯಲ್ಲೆಲ್ಲ ಮೆರವಣಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಹನುಮಂತ ತನಗೇನು ಆಗದೇ ಇರೋ ರೀತಿ ಸಂತೋಷವಾಗಿ ಇದ್ದುಕೊಂಡು ಲಂಕೆಯ ಬೀದಿಗಳನ್ನೆಲ್ಲ ನೋಡ್ತಾನೆ. ಲಂಕೆ ಹೇಗಿದೆ ಅಂತ ನೋಡ್ತಾನೆ, ಜನರು ಹೇಗಿದ್ದಾರೆ ಅಂತ ನೋಡ್ತಾನೆ, ಲಂಕೆಯಲ್ಲಿರುವಂಥ ದುರ್ಗಮವಾದಂತಹ ಸ್ಥಳಗಳನ್ನೆಲ್ಲ ನೋಡ್ತಾ ಇರ್ತಾನೆ. ಇದೆಲ್ಲ ನೋಡಿದ್ರಲ್ಲ, ಕೆಲವು ರಾಕ್ಷಸಿಯರು ಓಡಿ ಬಂದು ಸೀತೆ ಹತ್ರ ಹೇಳ್ತಾರೆ, ನೋಡು, ನಿನ್ನೆ ನಿನ್ನ ಹತ್ರಕ್ಕೆ ಬಂದು ಒಂದು ವಾನರ ಮಾತಾಡ್ತಲ್ಲ, ಆ ವಾನರನ ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ಆ ಬೆಂಕಿ ಹಚ್ಚಿ ಅವನನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ಸೀತೆ ಹತ್ರ ರಾಕ್ಷಸಿಯರೆಲ್ಲ ಹೇಳ್ತಾರೆ. ತಕ್ಷಣ ಸೀತೆಗೆ ಅತ್ಯಂತ ದುಃಖ ಆಗೋಯಿತು, ಗಾಬರಿ ಆಯಿತು, ಆತಂಕ ಆಯಿತು. ತಕ್ಷಣ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿದರು. ಹನುಮಂತನ ವಿಷಯದಲ್ಲಿ ನೀನು ಶೀತಲನಾಗು, ಶೀತೋಭವ ಹನುಮತಃ ಅಂತ ಪ್ರಾರ್ಥನೆ ಮಾಡಿದ್ಲು. ಅಗ್ನಿದೇವ ಸೀತೆಯ ಪ್ರಾರ್ಥನೆಗೆ ಓಗೊಟ್ಟ. ಅಗ್ನಿ ಅವನಿಗೇನು ತೊಂದರೆ ಮಾಡದಂತೆ ಅವನ ಸುತ್ತ ಪ್ರದಕ್ಷಿಣಾಕಾರವಾಗಿ ಸುತ್ತತೊಡಗಿದ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.